ಲಾಸ್ಟ್ ವಿಡಿಯೋನಲ್ಲಿ ಸೈನ್ ಮತ್ತು ಕಾಸ್ ಇವುಗಳ ಡೊಮೈನ್. ಸೊ ಆಕ್ಚುಲಿ ಡೊಮೈನ್ ಅಂತಂದ್ರೆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಡೊಮೈನ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ರೇಂಜ್ ಅಂತ ಬಂದಾಗ ಸೈನ್ ಮತ್ತು ಕಾಸ್ ಇವುಗಳ ರೇಂಜ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋನಲ್ಲಿ ಬೇರೆ ಉಳಿದಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ರೇಂಜ್ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಈಗ ಸೈನ್ ಮತ್ತು ಕಾಸ್ ರೇಂಜ್ ಏನಾಗಿತ್ತು ಅಂತಂದ್ರೆ ಕ್ಲೋಸ್ ಇಂಟರ್ವಲ್ -1 to 1. So this was the range for both sine and cos. ಈಗ tan ಬರೋಣ. We know that tan is the ratio of sine and cos. So sine ಮತ್ತು cos ನ ರೇಷಿಯೋ ಆಗಿರೋದ್ರಿಂದ ಸೊ ಇಲ್ಲಿ ಇವುಗಳ ರೇಷಿಯೋ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಯಾವ ರೀತಿ ಇರುತ್ತಲ್ಲ ಸೇಮ್ ಅದೇ ರೀತಿನೇ ಟ್ಯಾನ್ ಕೂಡ ಬಿಹೇವ್ ಮಾಡ್ತದೆ. ಯಾಕಂದ್ರೆ ಅದರ ರೇಷಿಯೋನೇ ಟ್ಯಾನ್ ಆಗಿರೋದ್ರಿಂದ ಅದೇ ರೀತಿ ಬಿಹೇವ್ ಮಾಡ್ತದೆ. ಈಗ ನೋಡಿ ಸೈನ್ 0 to 1 ಹೌದಾ, ಕಾಸ್ 1 to 0 ಡಿಕ್ರೀಸ್ ಆಗುತ್ತೆ. ಸೊ ಟ್ಯಾನು ಇವುಗಳ ರೇಷಿಯೋ ಸೊ 0/1. 0/1 ಅಂತಂದ್ರೆ 0, ದೇರ್ಫೋರ್ 0 ಬಂತು. ನೆಕ್ಸ್ಟ್ ಇದು 0 to 1 ಇದೆ ಅಂತಂದ್ರೆ 0 to 1 ಇದೆ, ಇನ್ನೊಂದು 1 to 0 ಇದೆ. ಸೊ 0 to 1, 1 to 0 ಇದೆ ಅಂತಂದ್ರೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಅಲ್ಲೇನೆ ಇದು ಏನೋ ವೇರಿ ಆಗ್ತಾ ಇರೋದು, ಇದು ಕೂಡ ಪಾಸಿಟಿವ್ ವ್ಯಾಲ್ಯೂಸ್ ಅಲ್ಲೇನೆ ವೇರಿ ಆಗ್ತಾ ಇರೋದು. ಸೊ 0/1 ಅಂತಂದ್ರೆ ವ್ಯಾಲ್ಯೂ ಏನು ಬಂತು, 0 ಬಂತು. 1/0 ಅಂತಂದ್ರೆ ಎಕ್ಸಾಕ್ಟ್ಲಿ 0 ಆಗಲ್ಲ, ವೆರಿ ಕ್ಲೋಸ್ ಟು 0 ಆಗ್ತದೆ. ಯಾಕಂದ್ರೆ ಎಕ್ಸಾಕ್ಟ್ಲಿ 0 ಆಯ್ತು ಅಂತಂದ್ರೆ ಟ್ಯಾನ್ ಡಿಫೈನ್ ಆಗಲ್ಲ. ಹಾಗಾಗಿ ವೆರಿ ಕ್ಲೋಸ್ ಟು 0 ಅಂಡ್ ಇದು 1 ಇಂದ 0 ಅಂತಂದ್ರೆ ಇಲ್ಲಿದೆ ನಂಬರ್ ಲೈನ್ ಮೇಲೆ ಇದು 0, ಇದು 1. ಸೊ 1 ಇಂದ 0 ಅಂತಂದ್ರೆ ಇಲ್ಲಿ ವೆರಿ ಕ್ಲೋಸ್ ಟು 0 ಅಂಡ್ ಪಾಸಿಟಿವ್ ವ್ಯಾಲ್ಯೂ ಅದು. ಯಾಕಂದ್ರೆ 0 ಹತ್ರ ಹೋಗ್ಬೇಕು ಅಂತಂದ್ರೆ ಎರಡು ದಾರಿ ಇದೆ, ಒಂದು ರೈಟ್ ಸೈಡ್ ಇಂದ ಹೋಗೋದು, ಇನ್ನೊಂದು ಲೆಫ್ಟ್ ಸೈಡ್ ಇಂದ ಹೋಗೋದು. ಇಲ್ಲಿ 0 ಮತ್ತು 1 ನಡುವೆ ಇರೋದ್ರಿಂದ ರೈಟ್ ಸೈಡ್ ಇಂದ ವ್ಯಾಲ್ಯೂಸ್ ಹೋಗ್ತಾ ಇದೆ ಅಂತ ಅರ್ಥ. ವೆರಿ ಕ್ಲೋಸ್ ಟು 0 ಅಂಡ್ ರೈಟ್ ಆಫ್ ದ 0 ಅಂತಂದ್ರೆ ಇಟ್ ಈಸ್ ಎ ವೆರಿ ಸ್ಮಾಲ್ ಪಾಸಿಟಿವ್ ಕ್ವಾಂಟಿಟಿ ಅಂತ ಅರ್ಥ. ಸೊ 1 ಎ ಸ್ಮಾಲ್ ಪಾಸಿಟಿವ್ ಕ್ವಾಂಟಿಟಿ ಅಂತಂದ್ರೆ ಇಟ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ಅಂತ ಅರ್ಥ. ಇಟ್ ಈಸ್ ಬಿಕಮಿಂಗ್ ಎ ವೆರಿ 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 ಲಾರ್ಜ್ ನಂಬರ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 1/0.1 ಇತ್ತು ಅಂತ ಅನ್ಕೊಳ್ರಿ, ವ್ಯಾಲ್ಯೂ ಎಷ್ಟು ಬರ್ತದೆ, 10 ಬರುತ್ತೆ. ಅದೇ 1/0.001 ಇದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ 1000 ಬರ್ತದೆ. ಸೊ ಹೆಂಗದು 0 ಹತ್ರ ಆಗ್ತಾ ಹೋಗ್ತದೋ ಸೊ 1 ರೇಷಿಯೋ ಏನಾಗುತ್ತೆ ಅಂತಂದ್ರೆ ಇನ್ಫಿನಿಟಿ ಟೆಂಡ್ ಆಗ್ತಾ ಹೋಗ್ತದೆ. ದೇರ್ಫೋರ್ ಇಲ್ಲಿರೋದು 1/0. ಸೊ ಸೈನ್ ಬೈ ಕಾಸ್ ಸೊ 1/0 ಅಂತಂದ್ರೆ ಇಟ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ಅಂತ ಅರ್ಥ. 0 to ಇನ್ಫಿನಿಟಿ ಅಂತಂದ್ರೆ ಆಕ್ಚುಲಿ ಏನಾಗಬೇಕು, ಅದು ಇನ್ಕ್ರೀಸ್ ಆಗುತ್ತೆ. 0 ದಿಂದ ಇನ್ಫಿನಿಟಿಗೆ ಇನ್ಕ್ರೀಸ್ ಆಗ್ತದೆ. ದೇರ್ಫೋರ್ ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ ಇನ್ಕ್ರೀಸಸ್ ಅಂತ 0 to ಇನ್ಫಿನಿಟಿ. ಹಂಗಾದ್ರೆ ರೇಂಜ್ ಅಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬಂತು ಅಂತಂದ್ರೆ 0 to ಇನ್ಫಿನಿಟಿ ಬಂತು ರೇಂಜ್ ಅಲ್ಲಿ. 0 ಇದೆಯಾ ಅಂತಂದ್ರೆ ಇದೆ, ಯಾಕಂದ್ರೆ 0 ನ್ಯೂಮರೇಟರ್ ಇರೋದ್ರಿಂದ 0 ಇನ್ಕ್ಲೂಡ್ ಆಗಿದೆ. ಸೊ 0 to ಇನ್ಫಿನಿಟಿ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ 0 to ಇನ್ಫಿನಿಟಿ ಕವರ್ ಆಗುತ್ತೆ. ಇದೆಲ್ಲ ಏನು ಈ ಟೇಬಲ್ ಏನು ಹೇಳುತ್ತೆ ಅಂತಂದ್ರೆ ಬಿಹೇವಿಯರ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೇಳ್ತದೆ. ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ರೀತಿ ಬಿಹೇವ್ ಮಾಡ್ತದೆ ಅಂತ. ಸೊ ಆ ರೀತಿ ಬಿಹೇವ್ ಮಾಡೋದ್ರಿಂದ ನಮಗೆ ವ್ಯಾಲ್ಯೂಸ್ಗಳು ಸಿಗುತ್ತೆ. ಸೊ ವ್ಯಾಲ್ಯೂಸ್ ಇಂದ ನಾವೇನ್ ಮಾಡ್ಬೋದು ಅಂತಂದ್ರೆ ರೇಂಜ್ ನ ಫೈಂಡ್ ಮಾಡ್ಬೋದು. ಸೊ ದಟ್ ಈಸ್ ದ ಲಾಜಿಕ್ ಬಿಹೈಂಡ್. ಸೊ 0 to ಇನ್ಫಿನಿಟಿ. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಬನ್ನಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗ್ತದೆ ಅಂದ್ರೆ 1 ಇಂದ 0 ಡಿಗ್ರೀಸ್ ಆಗ್ತದೆ. ಆಮೇಲೆ ಕಾಸು 0 to -1. ನೋಡಿ 0 to -1 ಅಂತಂದ್ರೆ ಇದು 0, ಇದು -1. 0 to -1 ಡಿಗ್ರೀಸ್ ಆಗ್ತದೆ, ಎರಡೂ ಡಿಗ್ರೀಸ್ ಆಗ್ತಾ ಇದೆ. ಸೊ ಇದರ ರೇಷಿಯೋ ತಗೊಂಡ್ರೆ 1/0 ಅಂತ ಬರ್ತದೆ. ಸೊ 1/0 ಅಂತಂದ್ರೆ ಇನ್ಫಿನಿಟಿ. ಆಕ್ಚುಲಿ 1/0 ಅಂತಂದ್ರೆ ಆಕ್ಚುಲಿ 0 ಇರಲ್ಲ, ಆಗ್ಲೇ ಹೇಳ್ದಂಗೆ ಎಕ್ಸಾಕ್ಟ್ಲಿ 0 ಇರಲ್ಲ, ಇಟ್ ಈಸ್ ವೆರಿ ಕ್ಲೋಸ್ ಟು 0. ಹಾಗಾದ್ರೆ ಯಾವ ಕ್ಲೋಸ್, ಅದು ರೈಟ್ ಸೈಡ್ ಇಂದ ಕ್ಲೋಸ್ ಆಗ್ತಾ ಇರೋದಾ ಲೆಫ್ಟ್ ಸೈಡ್ ಇಂದ ಕ್ಲೋಸ್ ಆಗ್ತಾ ಇರೋದಾ ಅದನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಡಿಕ್ರೀಸಸ್ ಫ್ರಮ್ 0 to -1 ಅಂತ, ಡಿಕ್ರೀಸಸ್ ಫ್ರಮ್ 0 to -1 ಅಂತಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಆಫ್ ದ 0 ಇದೆ. ಲೆಫ್ಟ್ ಸೈಡ್ ಆಫ್ ದ 0 ಅಂತಂದ್ರೆ ನೆಗೆಟಿವ್ ಕ್ವಾಂಟಿಟಿ ಇದೆ ಅಂತ ಅರ್ಥ. ಸೊ ಯಾವುದೋ ಒಂದು ನೆಗೆಟಿವ್ ಕ್ವಾಂಟಿಟಿ ಇದೆ. ಸೊ 1 some negative quantity which is very close to 0. Some negative quantity which is very close to 0. Therefore 1 ಈ ಮೈನಸ್ ನ್ಯೂಮರೇಟರ್ ತಗೊಂಡ್ರೆ ಮೈನಸ್ ಆಗ್ತದೆ. 1/0 ಅಂದ್ರೆ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂತಂದ್ರೆ ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಅರ್ಥ. ದೇರ್ಫೋರ್ 1/0 ಏನಾಯ್ತು ಅಲ್ಲಿಗೆ -ಇನ್ಫಿನಿಟಿ ಆಯ್ತು. Similarly 0 divided by -1, 0 by anything is except 0 is 0, therefore 0 ಬಂತು. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಕವರ್ ಆಯ್ತು ಅಂದ್ರೆ 0 to ಇನ್ಫಿನಿಟಿ ಕವರ್ ಆಯ್ತು.
ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ -∞ to 0 ಕವರ್ ಆಯ್ತು. ಸೊ ಎರಡನ್ನು ಕಂಬೈನ್ ಮಾಡಿ ಬರೆದ್ರೆ ರೇಂಜ್ ಅಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ರೇಂಜ್ ಆಫ್ ದ ಟ್ಯಾನ್ ಫಂಕ್ಷನ್ ಈಸ್ -∞ to ∞. -∞ to ∞. Similar observation you can observe in third and fourth quadrant also. ನೋಡಿ ಡಿಕ್ರೀಸಸ್ ಫ್ರಮ್ 0 to -1 ಇದೆ, ಇಲ್ಲಿ ಇನ್ಕ್ರೀಸಸ್ ಫ್ರಮ್ -1 to 0. ನೋಡಿ 0 to -1 ಅದು ನೋಡಿ ಎಲ್ಲಿದೆ, ರೈಟ್ ಸೈಡ್ ಆಫ್ ದ 0 ನ ಲೆಫ್ಟ್ ಸೈಡ್ ಆಫ್ ದ 0 ನ, ಬಹಳ ಇಂಪಾರ್ಟೆಂಟ್. ಇಲ್ಲಿ 0 ಇಲ್ಲಿ -1 ಇದೆ. ಸೊ ಡಿಕ್ರೀಸಸ್ ಫ್ರಮ್ 0 to -1 ಅಂತಂದ್ರೆ ವ್ಯಾಲ್ಯೂಸ್ ಎಲ್ಲಾನು ಇಲ್ಲಿ ಇರ್ತದೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ ಇದೆ ಅಂತ ಅರ್ಥ, ಲೆಫ್ಟ್ ಸೈಡ್ ಆಫ್ ದ 0. ಇನ್ಕ್ರೀಸಸ್ ಫ್ರಮ್ -1 to 0, ಇನ್ಕ್ರೀಸಸ್ ಫ್ರಮ್ -1 to 0 ಅಂತಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಕ್ವಾಂಟಿಟೀಸ್ ಇರೋದು. ಈಗ ರೇಷಿಯೋ ತಗೊಂಡ್ರೆ 0 ಡಿವೈಡೆಡ್ ಬೈ -1. ಸೊ 0 ಬೈ -1 ಅಂದ್ರೆ 0, ನೋ ಪ್ರಾಬ್ಲಮ್. ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಗ್ತದೆ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ 0 ಬರುವಂತ ಸಿಚುವೇಶನ್ ಇದ್ದಾಗ ಅಲ್ಲಿ ಪಾಸಿಟಿವ್ ಸೈಡ್ ಅಥವಾ ನೆಗೆಟಿವ್ ಸೈಡ್, ಇದು ಬಹಳ ಅಬ್ಸರ್ವ್ ಮಾಡಬೇಕಂತ ವಿಷಯ. ಈಗ ನ್ಯೂಮರೇಟರ್ ಅಲ್ಲಿ -1 ಬರ್ತದೆ, ಡಿನಾಮಿನೇಟರ್ ಅಲ್ಲಿ 0 ಇದೆ. ಸೊ ಇದು ಯಾವ ಸೈಡ್ ಇಂದ ಬರ್ತಾ ಇರೋದು, ಇಲ್ಲಿ ಎರಡೂ ಕಡೆನು. ಈಗ ಕಾಸ್, ಇದ್ರ ಕಾಸ್ ಗ್ರಾಫ್ ಅಂತ ಅನ್ಕೊಂಡ್ರೆ, ಅದರ ವ್ಯಾಲ್ಯೂಸ್ ಇಲ್ಲಿದೆ ಅಂತ ಅನ್ಕೊಂಡ್ರೆ ನೋಡಿ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರೋದು. ನೆಗೆಟಿವ್ ವ್ಯಾಲ್ಯೂಸ್ ಇನ್ಕ್ರೀಸಸ್ ಫ್ರಮ್ -1 to 0 ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಸ್. ಸೊ ನೆಗೆಟಿವ್ ವ್ಯಾಲ್ಯೂಸ್ ಅಂಡ್ ವಿಚ್ ಆರ್ ವೆರಿ ಕ್ಲೋಸ್ ಟು 0. ಸೊ ಈ ನೆಗೆಟಿವ್ ಕ್ಯಾನ್ಸಲ್ ಆದ್ರೆ 1/0. ಸೊ ಇಟ್ ಈಸ್ ಟೆಂಡಿಂಗ್ ಟು +∞. therefore we get +∞. Similarly -1/0, ಇಲ್ಲಿ -1 ಇದೆ, ಕೆಳಗಡೆ ಏನಿದೆ ನೋಡಿ 0. 0 to 1 ಅಂತಂದ್ರೆ 0 to 1 ಅಂತಂದ್ರೆ ನೋಡಿ ಇದು 0, ಇದು 1. ಸೊ ಎಲ್ಲಿರ್ತದೆ ವ್ಯಾಲ್ಯೂಸ್ ಅಂತಂದ್ರೆ 0 to 1 ನಡುವೆ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇದೆ ಅಂತ ಅರ್ಥ. ಸೊ ಇಟ್ ಈಸ್ ಅ ಪಾಸಿಟಿವ್ ಕ್ವಾಂಟಿಟಿ ವಿಚ್ ಈಸ್ ವೆರಿ ಕ್ಲೋಸ್ ಟು 0. ಸೊ ಪ್ಲಸ್ ಅಂತಂದ್ರೆ -1/0, ಇಟ್ ಈಸ್ ಟೆಂಡಿಂಗ್ ಟು -∞. therefore increases from -∞ to 0/1 ಅಂತಂದ್ರೆ 0. ಇಲ್ಲಿ 0 to ∞ ಅಂತಂದ್ರೆ ಇನ್ಕ್ರೀಸ್ ಆಗಬೇಕು. therefore 0 to ∞ increases ಅಂತ ಬಂದಿದೆ. -∞ to 0 ನೋಡಿ, ಇಲ್ಲಿ -∞ ಇದೆ, ಇಲ್ಲೆಲ್ಲೋ 0 ಇದೆ ಅಂತ ಅನ್ಕೊಳ್ಳಿ. -∞ to 0 ಅಂತಂದ್ರೆ ಇನ್ಕ್ರೀಸ್ ಆಗ್ತದೆ. therefore increases from -∞ to 0. 0 to ∞, ಅಗೇನ್ ಇದು 0, ಇದು ∞, +∞ ಮೇಲೆ ಇರ್ತದೆ. ನೋಡಿ ಈ y ಆಕ್ಸಿಸ್ ನ ತಗೊಂಡ್ರೆ ನಾವು ರೇಂಜ್ y ಆಕ್ಸಿಸ್ ಮೇಲೆ ಇರೋದ್ರಿಂದ ನಾನು y ಆಕ್ಸಿಸ್ ತಗೊಂಡು ಹೇಳ್ತಿದ್ದೀನಿ. ಸೊ ಇದು -∞, ಇದು 0, ಇದು +∞. ಸೊ 0 to ∞ ಇನ್ಕ್ರೀಸ್ ಆಗ್ತದೆ. 0 to ∞ ಅಂದ್ರೆ ಇನ್ಕ್ರೀಸಸ್. -∞ to 0, -∞ to 0 ಅಂತಂದ್ರೆ ಇದು ಕೂಡ ಇನ್ಕ್ರೀಸ್ ಆಗಬೇಕು ಅಂತ. ಸೊ ಈ ರೀತಿ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಅಬ್ಸರ್ವ್ ಕಾಟ್ ಆಲ್ಸೋ. ಕಾಟ್ ನೋಡಿ 0 ಇದೆ, ಟ್ಯಾನ್ ರೆಸಿಪ್ರೋಕಲ್ ಕಾಟ್. ಸೊ 0 ಇರೋದು ಏನಾಗ್ತದೆ ಇಲ್ಲಿಗೆ 0 to ∞ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಇದು ಪಾಸಿಟಿವ್ ∞ ಆಗ್ತದೆ, ಇನ್ಫಿನಿಟಿ ಹೋಗಿ +0 ಆಗ್ತದೆ. ಸೊ +0 ಅಂದ್ರೆ ಏನು, 0ಗೆ ಯಾವುದೇ ಸೈನ್ ಇಲ್ಲ. ಸೊ ∞ to 0, ∞ to 0 ಅಂತಂದ್ರೆ ಡಿಕ್ರೀಸ್ ಆಗ್ತದೆ. ಸೊ ಡಿಕ್ರೀಸಸ್ ಫ್ರಮ್ ∞ to 0. -∞ to 0 ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಇದೆ. -∞ to 0 ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಸ್. therefore ಅದರ ರೆಸಿಪ್ರೋಕಲ್ ತಗೊಂಡಾಗ -∞ ಹೋಗಿ 0 ಆಗ್ತದೆ. ಈ 0 ನೆಗೆಟಿವ್ ವ್ಯಾಲ್ಯೂ ಕಡೆ ಇರೋದ್ರಿಂದ -∞ ಆಗ್ತದೆ. ಸೊ 0 to -∞ ಡಿಕ್ರೀಸಸ್. ನೋಡಿ 0 to -∞ ಡಿಕ್ರೀಸಸ್. ಸಿಮಿಲರ್ಲಿ 0 to ∞ to 0 ಆಗ್ತದೆ. -∞ to 0, 0 to ∞. ಈ ರೀತಿ ಏನ್ ಮಾಡ್ಬೋದು ನೀವು ಅಂತಂದ್ರೆ ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ರೇಂಜ್ ಅನ್ನು ಕೂಡ ಫೈಂಡ್ ಮಾಡ್ಬೋದು. ಈಗ ಕಾಟ್ ಅನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಇಲ್ಲಿ ∞ to 0 ಕವರ್ ಆಯ್ತು, ಇಲ್ಲಿ 0 to -∞ ಕವರ್ ಆಯ್ತು. ಸೊ ಟೋಟಲ್ ಆಗಿ ರೇಂಜ್ ಆಫ್ ಟ್ಯಾನ್, ರೇಂಜ್ ಆಫ್ ಕಾಟ್ ಎರಡೂ ಏನಾಯ್ತು ಅಂತಂದ್ರೆ ಬೋತ್ ಆರ್ -∞ to +∞. ಅಂದ್ರೆ ಅರ್ಥ ಏನು, ಓವರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಏನೇ ರೇಂಜ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ರೇಂಜ್ ಆಗ್ತದೆ ಇಲ್ಲಿ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಅದರ ಬಿಹೇವಿಯರ್ ಅನ್ನ ನೋಡಿ ಯಾವ್ಯಾವ ವ್ಯಾಲ್ಯೂಸ್ ನ ಆಕ್ಯುಪೈ ಮಾಡ್ತದೆ ಅನ್ನೋದನ್ನ ನೋಡಿ ನಾವು ಅದರ ರೇಂಜ್ ಅನ್ನ ಫೈಂಡ್ ಮಾಡ್ಬೋದು. ಸೊ ಈಗ ಯಾವ್ಯಾವ್ದು ರೇಂಜ್ ಗೊತ್ತಾಯ್ತು ನಮ್ಗೆ ಅಂತಂದ್ರೆ we came to know the range of sine. So range of sine is -1 to 1 closed interval. Range of cos is, that is also closed interval -1 to 1. Range of tan and cot, it is set of all real numbers, that is -∞ to +∞. secant ನೋಡಿ, ಈಗೇನು ನಾನು ಹೇಳಿದೆ ನಾನು ಅದೇ ರೀತಿ ನೀವು ಅನಲೈಸ್ ಮಾಡಬಹುದು. ಜಸ್ಟ್ ನಾನು ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನೋಡಿ ನಾನು ರೇಂಜ್ ಅನ್ನು ಹೇಳ್ಬಿಡ್ತೀನಿ ನಿಮಗೆ. 1 to ∞ ಇದೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನ್ ಕವರ್ ಮಾಡ್ತದೆ, ಅದು 1 to ∞ ಕವರ್ ಆಗ್ತದೆ.
increases from minus infinity to minus 1. So ಇದೊಂದು ಕವರ್ ಆಯಿತು. minus infinity to minus 1. minus infinity to minus 1. ಇಲ್ಲೂ ಕೂಡ ಅಷ್ಟೇ minus 1 to minus infinity ಆಲ್ರೆಡಿ ಬಂದಿದೆ. decreases from 0 to 1. Decreases from infinity to 1. So ಇದು 1 to infinity, infinity to 1 ಕವರ್ ಆಯಿತು. Therefore, range of secant inverse is minus infinity to minus 1 union 1 to infinity. ನೀವು ಕೇಳಬಹುದು -1 ಮತ್ತು 1 ರೇಂಜ್ ಒಳಗಡೆ ಇದೆ ಅಂತ ಹಿಂಗೆ ಹೇಳ್ತೀರಾ ಅಂತ. ಸೊ 1 ಎಲ್ಲಿದೆ? ಇಲ್ಲಿದೆ ನೋಡಿ. 1 ಬರಬೇಕು ಅಂತಂದ್ರೆ ಸೀಕೆಂಟ್ ಅಂದ್ರೆ ಕಾಸ್ ನ ರೆಸಿಪ್ರೋಕಲ್. ಕಾಸ್ ಇಲ್ಲಿದೆ. ಕಾಸ್ ನ ವ್ಯಾಲ್ಯೂ ಏನಿದೆ ನೋಡಿ 1. ಅದರ ರೆಸಿಪ್ರೋಕಲ್ ಏನಾಗ್ತದೆ? 1/1. therefore 1 is included. Similarly -1 ಇಲ್ಲಿದೆ. -1 ರೆಸಿಪ್ರೋಕಲ್ -1 ಆಗುತ್ತೆ. therefore included. ಹಾಗಾಗಿನೇ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ ಹಾಕಿರೋದು -1 ಮತ್ತು 1 ಕಡೆ. ಆಫ್ ಕೋರ್ಸ್ ಇನ್ಫಿನಿಟಿ ಮತ್ತು ಮೈನಸ್ ಇನ್ಫಿನಿಟಿ ಕಡೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಇಂಟರ್ವಲ್ ಹಾಕಲ್ಲ, ಅದು ಓಪನ್. ಅದೇ ರೀತಿ ನಾವು ಕೊಸೆಕ್ ನ ರೇಂಜ್ ನೋಡೋಣ. ಸೊ ಅದರ ಬಿಹೇವಿಯರ್ ನ ನೀವು ಈಗ ತಾನೇ ಹೇಳಿದ್ರಲ್ಲ ಅದೇ ರೀತಿ ನೀವೇನ್ ಮಾಡಬಹುದು, ಅನಲೈಸ್ ಮಾಡಬಹುದು. ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಇಲ್ಲಿ ಇನ್ಫಿನಿಟಿ ಟು 1. ಸೊ ಇನ್ಫಿನಿಟಿ ಟು 1 ಅನ್ನು ನಾನು 1 to infinity ಅಂತ ಬರಿತೀನಿ. ಬೋತ್ ಆರ್ ಸೇಮ್. ನನಗೆ ರೇಂಜ್ ಬೇಕಾಗಿರೋದು ಸೊ 1 to infinity. ಅದನ್ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೆದಾಗ ಏನಂತಾರೆ, ಲೋಯೆಸ್ಟ್ ವ್ಯಾಲ್ಯೂನ ಲೆಫ್ಟ್ ಸೈಡ್ ಬರಿತೀವಿ, ಹೈಯೆಸ್ಟ್ ವ್ಯಾಲ್ಯೂನ ರೈಟ್ ಸೈಡ್ ಬರಿತೀವಿ. ಹಾಗಾಗಿ ಇನ್ಕ್ರೀಸಸ್ ಫ್ರಮ್ -infinity to -1 to -1. ಸೊ ಇದರ ಯೂನಿಯನ್ ಅಂದ್ರೆ ಸೀಕೆಂಟ್ ಮತ್ತು ಕೋಸೆಕೆಂಟ್ ನ ರೇಂಜ್ ಕೂಡ ಸೇಮ್ ಇದೆ. ಟ್ಯಾನ್ ಮತ್ತು ಕಾಟ್ ನ ರೇಂಜ್ ಸೇಮು, ಸೀಕೆಂಟ್ ಮತ್ತು ಕೋಸೆಕೆಂಟ್ ನ ರೇಂಜ್ ಸೇಮು, ಸೈನ್ ಮತ್ತು ಕಾಸ್ ನ ರೇಂಜ್ ಸೇಮ್. ಇಲ್ಲೂ ಅಷ್ಟೇನೆ -1 ಮತ್ತು 1 ಇನ್ಕ್ಲೂಡ್ ಆಗುತ್ತದೆ ರೇಂಜ್ ಅಲ್ಲಿ ಅಂತ ಹೆಂಗ್ ಹೇಳ್ತೀರ ಅಂತಂದ್ರೆ ಸೇಮ್ ಎಕ್ಸ್ಪ್ಲನೇಷನ್. ಕೋಸೆಕ್ ಬರಬೇಕು ಅಂತಂದ್ರೆ ಸೈನ್ ರೆಸಿಪ್ರೋಕಲ್. ಸೊ 1 ರೆಸಿಪ್ರೋಕಲ್ 1 ಬರುತ್ತೆ, ಸೊ ಇನ್ಕ್ಲೂಡೆಡ್. ಅದೇ ರೀತಿ -1 ರೆಸಿಪ್ರೋಕಲ್ -1, ಸೊ ಇನ್ಕ್ಲೂಡೆಡ್. therefore the range of cosec is also -infinity to -1 union 1 to infinity. ಇದನ್ನ ಇನ್ನೂ ಒಂದು ರೀತಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಸಪೋಸ್ ರೇಂಜಿನ y ಅಂತ ತಗೊಂಡ್ರೆ y is less than or equal to -1 or y is greater than or equal to 1 ಅಂತ ಹೇಳ್ತಾರೆ ಇನ್ ಬೋತ್ ದ ಸಿಚುವೇಶನ್ಸ್. ಆರ್ ಅಂತಂದ್ರೆ ಸೆಟ್ ಥಿಯರಿನಲ್ಲಿ ಯೂನಿಯನ್ ಕೆಲಸ ಮಾಡ್ತದೆ, ಅಂಡ್ ಅನ್ನೋದು ಇಂಟರ್ಸೆಕ್ಷನ್ ಕೆಲಸ ಮಾಡ್ತದೆ. y is less than or equal to -1 ಅಂತಂದ್ರೆ -infinity to -1 ಈಕ್ವಲ್ ಬಂದಿರೋದ್ರಿಂದ ಕ್ಲೋಸ್ಡ್. y is greater than or equal to 1 ಅಂತಂದ್ರೆ 1 to infinity ಈಕ್ವಲ್ ಬಂದಿರೋದ್ರಿಂದ ಕ್ಲೋಸ್ ಟು 1. ಸೊ ಈ ರೀತಿ ಕೂಡ ಹೇಳ್ತಾರೆ. ಸೊ ಟಿಲ್ ನಾವು ಕೆಲವೊಂದು ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋ ಎರಡನ್ನು ಕಂಬೈನ್ ಮಾಡಿ ಹೇಳೋದಾದ್ರೆ, ಇಲ್ಲಿವರೆಗೆ ನಾವು ಸೈನು, ಕಾಸು, ಟ್ಯಾನ್, ಕೊಸೆಕ್, ಸೆಕ್, ಕಾಟ್ ಇಷ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ಗಳ ಡೊಮೈನ್ ಮತ್ತು ರೇಂಜ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಅದೆಲ್ಲನೂ ಒಂದು ಸಮರಿ ಮಾಡಿ ಹೇಳೋದಾದ್ರೆ ಅದನ್ನ ಈ ಒಂದು ಸ್ಲೈಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಸೈನ್ ಫಂಕ್ಷನ್ ಫಸ್ಟ್ ಒನ್, ಅದರ ಡೊಮೈನ್ ಆರ್, ರೇಂಜ್ -1 to 1. ಕೊಸೈನ್ ಫಂಕ್ಷನ್ ಅದರ ಡೊಮೈನ್ ಆರ್, ರೇಂಜ್ -1 to 1. ಟ್ಯಾನ್ ಫಂಕ್ಷನ್ ಡೊಮೈನ್ ಆರ್ ಮೈನಸ್ ಆಡ್ ಮಲ್ಟಿಪಲ್ ಆಫ್ π/2. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅವುಗಳೆಲ್ಲ ತೆಗೆದುಹಾಕಬೇಕು, ಯಾಕಂದ್ರೆ ಅಲ್ಲಿ ಡಿಫೈನ್ ಆಗಲ್ಲ. ಸೊ ಆರ್ ಮೈನಸ್ ಆಡ್ ಮಲ್ಟಿಪಲ್ ಆಫ್ π/2 ಅದು ಡೊಮೈನ್. ರೇಂಜ್ ಏನು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, -infinity to infinity ಅಂತ ಹೇಳ್ತೀವಲ್ಲ ಅದು. ಕಾಟ್ ನ ಡೊಮೈನ್ ಆರ್ ಮೈನಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ π, ಅದನ್ನು ವ್ಯಾಲ್ಯೂಸ್ ತೆಗೆದುಹಾಕಬೇಕು. ಅಂಡ್ ರೇಂಜ್ ಇಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಆಮೇಲೆ ಸೀಕೆಂಟ್ ನ ಡೊಮೈನು ಸೇಮ್ ಆಸ್ ಟ್ಯಾನ್, ಕೋಸೆಕೆಂಟ್ ಡೊಮೈನು ಸೇಮ್ ಆಸ್ ಕಾಟ್. ಇನ್ನು ರೇಂಜ್ ಬಂದ್ರೆ ಆರ್ ಮೈನಸ್ ಆಫ್, ಇಲ್ಲಿ ನೋಡಿ ನಾವು ಬರ್ದಿದ್ದು ಏನಂತ ಬರ್ದಿದ್ವಿ ಅಂತಂದ್ರೆ, ಇಲ್ಲಿ ರೇಂಜ್ ಏನ್ ಬರುತ್ತೆ ಅಂತ ಬರ್ದಿದ್ವಿ, -infinity to -1 ಯೂನಿಯನ್ 1 to infinity ಅಂತ ಬರ್ದಿದ್ವಿ. ಅಂದ್ರೆ ಇಲ್ಲಿ ಯಾವ್ದನ್ನ ಬಿಟ್ಟಿದೀವಿ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವಿ ನಾವು ಅಂತಂದ್ರೆ -1 ಮತ್ತು 1 ಅನ್ನ ಬಿಟ್ಟಿದೀವಿ. -1 ಮತ್ತು 1 ಅನ್ನ ಬಿಟ್ಟಿದೀವಿ. ಬಟ್ -1 ಮತ್ತು 1 ಎಲ್ಲಿದೆ ಅಂತಂದ್ರೆ ರೇಂಜ್ ಒಳಗಡೆ ಇದೆ. ಹಾಗಾಗಿ ಅದಕ್ಕೆ ಓಪನ್ ಇಂಟರ್ವಲ್. ನೋಡಿ ಇವೆರಡನ್ನ ನಂಬರ್ ಲೈನ್ ಮೇಲೆ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಇದು -1, ಇದು 1. ಇದರ ಅರ್ಥ ಏನು? -infinity to -1 ಅಂಡ್ 1 to infinity. ನೋಡಿ ಡಾರ್ಕ್ ಸರ್ಕಲ್ ಹಾಕಿದ್ದೀನಿ ನಾನು, ಡಾರ್ಕ್ ಸರ್ಕಲ್ ಹಾಲು ಅಲ್ಲ. ಸೊ ಇದು ಆರ್ -1 to 1 ಅಂದ್ರೆ ಅರ್ಥ ಏನು? ಆರ್ ಅಂದ್ರೆ ಇದು. ಸೊ ಅದರೊಳಗಡೆ ಓಪನ್ ಇಂಟರ್ವಲ್ ಇಷ್ಟನ್ನು ಮಾತ್ರ ಬಿಟ್ಟಿದ್ದೀವಿ ಅಂತ. ಆಫ್ ಕೋರ್ಸ್ ಇಷ್ಟನ್ನೇ ಯಾರು ಬಿಟ್ಟಿರೋದು. ಸೊ ಬೋತ್ ಆರ್ 1 and the same. ಸೊ -infinity to -1 ಯೂನಿಯನ್ 1 to infinity ಅಂದ್ರೂ ಒಂದೇ, ಆರ್ ಮೈನಸ್ ಓಪನ್ ಇಂಟರ್ವಲ್ -1, 1 ಅಂದ್ರೂ ಒಂದೇ. ಸೊ